ಸಂಸ್ಕಾರಃ ಹಿ ಮನುಷ್ಯಾಣಾಂ ಸಂಸ್ಕೃತಿಂ ಜೀವವಂತಿತೆ. ಸಂಸ್ಕಾರಗಳೇ ಮನುಷ್ಯನನ್ನು ಮನುಷ್ಯನನ್ನಾಗಿಸುತ್ತದೆ. ಈ ಸಂಸ್ಕಾರಗಳು ಸಂಸ್ಕೃತಿಯನ್ನು ಜೀವಂತವಾಗಿರಿಸುತ್ತದೆ. ಎಲ್ಲರಿಗೂ ನಮಸ್ಕಾರ. ನಾನು ಯುಕ್ತಾರ್ ಭಟ್ 9ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ನಾನು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಬಗ್ಗೆ 2 ಮಾತುಗಳನ್ನಾಡಲು ಇಚ್ಛಿಸುತ್ತಿದ್ದೇನೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಅಂದರೆ ತಂದೆ, ತಾಯಿ, ಗುರು ಮತ್ತು ಅತಿಥಿಗಳನ್ನು ನಾವು ದೇವರಂತೆ ಕಂಡು ಪೂಜಿಸಬೇಕು ಎಂಬುದನ್ನು ನಾನು ನನ್ನ ಸಂಸ್ಕೃತಿ ನನ್ನ ಪರಂಪರೆಯಿಂದ ತಿಳಿದಿರುತ್ತೇನೆ. ಮಾನವನ ಜೀವನವನ್ನು ಶ್ರೀಮಂತಗೊಳಿಸುವುದೇ ಅವನಲ್ಲಿರ್ತಕ್ಕಂಥ ಸಂಸ್ಕೃತಿ, ಸಂಪ್ರದಾಯ ಮತ್ತು ಅವನು ನಡೆದು ಬಂದಿರುವಂತಹ ಪರಂಪರೆ. ನನ್ನ ಭಾರತೀಯ ಸಂಸ್ಕೃತಿ ವಿಭಿನ್ನವಾದದ್ದು. ಅನೇಕ ಸಂಸ್ಕೃತಿಗಳು, ಸಂಸ್ಕಾರಗಳು, ಆಚಾರ ವಿಚಾರ, ಹಬ್ಬ ಹರಿದಿನ, ಕಲೆ, ಸಾಹಿತ್ಯಗಳಿಂದ ತುಂಬಿರುವಂತಹ ವಿಭಿನ್ನವಾದ ದೇಶ ನನ್ನ ಭಾರತ. ಈ ವೈವಿಧ್ಯತೆಯೇ ನನ್ನ ದೇಶದ ವೈಶಿಷ್ಟ್ಯ. ನನ್ನ ಭಾರತೀಯ ಸಂಸ್ಕೃತಿ ನನಗೆ ಶಿಸ್ತಿನ ಮೌಲ್ಯಗಳನ್ನು, ಧರ್ಮ, ಕರ್ಮ, ನೈತಿಕತೆಯ ಮಹತ್ವವಾದ ಪಾಠಗಳನ್ನು ಕಲಿಸಿದೆ. ಇಷ್ಟೇ ಯಾಕೆ, ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಪಂಚಭೂತದವರೆಗೂ ಪ್ರೀತಿಸಿ, ಗೌರವಿಸಿ, ಆರಾಧಿಸುವುದನ್ನು ನನ್ನ ಸಂಸ್ಕೃತಿ ನನ್ನ ಪರಂಪರೆ ನನಗೆ ತಿಳಿಸಿದೆ. ನನ್ನ ಪರಂಪರೆ ನನಗೆ ಒಗ್ಗಟ್ಟಿನಿಂದ ಇರುವ ಶಕ್ತಿ, ಹಾಗೆ ಹಬ್ಬ ಹರಿದಿನ ಬಂದಾಗ ಒಟ್ಟಾಗಿ ಆ ಹಬ್ಬಗಳಲ್ಲಿ ಭಾಗವಹಿಸುವ ಸಂಪ್ರದಾಯ, ಅತಿಥಿ ದೇವೋಭವದ ಭಾವನೆಗಳನ್ನು ನನಗೆ ನನ್ನ ಪರಂಪರೆ ತಿಳಿಸಿದೆ. ಯೋಗ, ನೃತ್ಯ, ನಾಟ್ಯ, ಸಂಗೀತ, ಆಯುರ್ವೇದ ಇವುಗಳೆಲ್ಲ ನಮ್ಮ ಪರಂಪರೆ ಕೆಲವು ಮೌಲ್ಯವಾದ ಉಡುಗೊರೆಗಳಾಗಿವೆ. ಗುರು ಹಿರಿಯರ ಪಾದಮುಟ್ಟಿ ಆಶೀರ್ವಾದವನ್ನು ಪಡೆಯುವ, ಕರಗಳನ್ನು ಜೋಡಿಸಿ ಎಲ್ಲರನ್ನೂ ಸ್ವಾಗತಿಸುವ, ಹಾಗೆಯೇ ಅನ್ನವನ್ನು ಪ್ರಸಾದವೆಂದು ಕಣ್ಣುಗಳಿಗೆ ಒತ್ತಿಕೊಂಡು ಬಾಯಿಗಿಡುವ ಸಂಸ್ಕೃತಿ, ಸಂಪ್ರದಾಯ ನನ್ನದಾಗಿದೆ. ಆಹಾರವಿಲ್ಲದೆ ಮನುಷ್ಯನು ಬಾಳಬಹುದು, ಆದರೆ ಆಚಾರವಿಲ್ಲದೆ ಮನುಷ್ಯನು ಬಾಳಲು ಸಾಧ್ಯವೇ ಇಲ್ಲ. ಇತ್ತೀಚೆಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಮರೀಚಿಕೆಯ ಸುಖವನ್ನರಸಿ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಪಾಲಿಸುತ್ತಿದ್ದೇವೆ, ಮನ ಮಾಡಿದ್ದೇವೆ. ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯವೇ ಇಷ್ಟು ಶ್ರೀಮಂತವಾಗಿರುವಾಗ ನಮಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಪಾಲಿಸುವ ಅಗತ್ಯತೆ ಇನ್ನೂ ಬರಲಿಲ್ಲ. ಈ ನಿಟ್ಟಿನಲ್ಲಾದರೂ ನಾವು ಎಚ್ಚೆತ್ತುಕೊಳ್ಳಲೇಬೇಕು. ನಮ್ಮ ಮೂಲ ಸಂಸ್ಕೃತಿ, ಮೂಲ ಸಂಪ್ರದಾಯ, ಮೂಲ ಪರಂಪರೆ ಏನಿದೆಯೋ ಅದಕ್ಕೆ ನಾವು ಮತ್ತೆ ಮರಳಲೇಬೇಕು. ಹಾಗಾಗಿ ಇವುಗಳೆಲ್ಲ ಪದಗಳಿಗೆ ಮಾತ್ರ ಸೀಮಿತವಾಗದೆ ನಾವು ಯುವ ಜನಾಂಗ ಎಲ್ಲರೂ ಸೇರಿ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಯನ್ನು ಉಳಿಸಲು ದಿಟ್ಟ ಹೆಜ್ಜೆ ಇಡಲೇಬೇಕೆಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಧರ್ಮೋ ರಕ್ಷಿತೆ ರಕ್ಷಿತಃ. ಓಕೆ ಯುಕ್ತ, ಬಹಳಷ್ಟು ನಿಗದಿತವಾದ ಟೈಮಲ್ಲಿ ಮುಗಿಸಿಬಿಟ್ಟಿದ್ದೀರಾ. ಹೇಗನಿಸ್ತು ನಿಮಗೆ? ನೀವು ಹೇಳಿರುವಂತಹ ವಿಚಾರಗಳು ಹೇಗೆ ಅಂತ ಖುಷಿ ಆಯ್ತಾ ಈ ಒಂದು ವಿಷಯದ ಬಗ್ಗೆ? ಖುಷಿ ಆಯ್ತು ಮ್ಯಾಮ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಹಾಗಾದರೆ ನಮ್ಮ ಜಡ್ಜಸ್ ಕಾಯ್ತಾ ಇದ್ದಾರೆ ಕಮೆಂಟ್ಸನ್ನು ಕೊಡಲಿಕ್ಕೆ. ಕಮೆಂಟ್ಸ್ ಬರ್ತದ, ಕಾಂಪ್ಲಿಮೆಂಟ್ಸ್ ಬರ್ತದ, ನೋಡೋಣ. ಸೊ ಶ್ರೀತಾ ಅಲ್ವಿಂದಾಂತಿ ಸರ್ ನಮ್ಮೊಂದಿಗಿದ್ದಾರೆ. ಅಲ್ವಿಂದಾಂತಿ ಸರ್, ಈ ಒಂದು ಪರ್ಫಾರ್ಮೆನ್ಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯುಕ್ತ, ಎಸ್ ಸರ್. ಯುಕ್ತದಿಂದ ಏನೋ ಇದೆ ಅಲ್ಲ ಭಾರತದಲ್ಲಿ, ಏನಾದರೂ ಗೊತ್ತಾ? ಅಂದರೆ ಸರ್, ಯುಕ್ತ ಹೆಸರಿನವರು ಹುಡುಗಿ ಅವನೊಂದು ಸಾಧನೆ ಮಾಡಿದ್ದಾರೆ, ಗೊತ್ತಾ? ಮಿಸ್ ವರ್ಲ್ಡ್. ಓಕೆ, ಯುಕ್ತ ಮುಖಿ. ಹಾಗೆ ಇದೆ ನಿಮ್ಮ ಮುಖ. ಓಕೆ, ಫಸ್ಟ್ ಕಂಟೆಸ್ಟೆಂಟ್ ನೀವು ಆಡಿಷನಲ್ಲಿ ವಿನ್ ಆಗಿ ನೀವು ಬಂದಿದ್ದೀರಿ. ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಇದೆ, ಖುಷಿ ಆಯಿತು. ಭಾಷಣವನ್ನು ಸಂಸ್ಕೃತದಿಂದ ಆರಂಭಿಸಿ ಸಂಸ್ಕೃತದಿಂದ ಎಂಡ್ ಮಾಡಿದ್ದೀರಿ. ನಡುವೆ ನಿಮ್ಮ ಭಾಷಣದಲ್ಲಿ ಅನೇಕ ರೈಮಿಂಗ್ ವರ್ಡ್ಸ್ ಇತ್ತು, ಇದು ಆಡಿಯನ್ಸ್ಗೆ ಕ್ಯಾಚಿ ಆಗ್ತದೆ, ಅದನ್ನು ಬಳಸ್ಕೊಂಡಿದ್ದೀರಿ. ಕಾನ್ಫಿಡೆನ್ಸ್ ಲೆವೆಲು ಒಳ್ಳೆದಿತ್ತು, ಐ ಕಾಂಟ್ಯಾಕ್ಟ್ ಕೂಡ ಒಳ್ಳೆದಿತ್ತು. ನಮ್ಮ ಮೂಲ ಪರಂಪರೆಗೆ ಹಿಂದಕ್ಕೆ ಹೋಗಬೇಕು ಅಂತೇಳಿ ನಿಮ್ಮ ಆಶಯ. ನಮ್ಮ ಮೂಲ ಪರಂಪರೆ, ನಾವು ಕಾಡಿನಲ್ಲಿದ್ದೇವಲ್ವ, ಅಲೆದಾಡ್ತಾ ಇದ್ದೆವು, ಅಲ್ಲಿ ಹಿಂದಕ್ಕೆ ಹೋಗಲಿಕ್ಕೆ ಆಗುತ್ತಾ? ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನಾದರೂ ಹೇಳಿಕೊಂಡ? ನನ್ನ ಪ್ರಕಾರ ಮೂಲ ಸಂಸ್ಕೃತಿ, ಮೂಲ ಸಂಪ್ರದಾಯ ಏನು ಹೇಳಿದರೆ, ಈಗ ನನ್ನ ಅಜ್ಜ ಮೊದಲಿಗೆ ಅವರದ್ದು ಯಾವಾಗಲೂ ಇದೊಂದು ಹ್ಯಾಬಿಟ್, ಕಾಲು ಕೈ ತೊಳೆದು ಮನೆಯೊಳಗೆ ಕಾಲಿಡುದು. ಯಾವಾಗಲೂ ಹೊರಗೆ ಹೋಗಿ ಬಂದರೆ ಕಾಲು ಕೈ ತೊಳೆದು ಮನೆಯೊಳಗಿಡುದು. ಇದು ನಮಗೆ ಫಸ್ಟಿಗೆ ನಮಗೆ ಇದರದ್ದು ಮೀನಿಂಗ್ ಅಂತ, ಇದರದ್ದು ಅರ್ಥ ಎಂತ ಅಂತ ಆಕ್ಚುಲ್ ಗೊತ್ತಿರಲಿಲ್ಲ. ಕೋವಿಡ್ ಬಂದ ನಂತರ ಅದರದ್ದು ವ್ಯಾಲ್ಯೂಸ್ ನಮಗೆ ಗೊತ್ತಾಯಿತು. ಮತ್ತೆ ನಾವೆಲ್ಲರೂ ಮನೆಯವರೆಲ್ಲರೂ ಸೇರಿ ಕಾಲು ಕೈ ತೊಳೆದೆ
ಮನೆಯೊಳಗಡೆ ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಪ್ರದಾಯ ಸರ್. ಹೌದು, ನನ್ನ ಪ್ರಕಾರ. ನಮಸ್ಕಾರವು ಕೂಡ ಕೋವಿಡ್ನ ಮೊದಲು ಕೂಡ ಇತ್ತು, ನಾವು ಟಚ್ ಮಾಡ್ತಿರ್ಲಿಲ್ಲ ಅಲ್ಲ. ಎಸ್ ಸರ್. ಎಸ್. ಓಕೆ, ನಿರಂತರವಾಗಿ ಎಪಿಸೋಡ್ಸ್ಗಳು ಮುಂದುವರಿಯುತ್ತವೆ. ಸೊ ನನ್ನ ಪ್ರಕಾರ ನೀವು ಮುಂದಿನ ಸುತ್ತಿಗೆ ಖಂಡಿತ ಬರುತ್ತೀರಿ, ಆದರೆ ಎಪಿಸೋಡ್ನ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಎಲ್ಲ ಭಾಷಣ ಸಾದರಪಡಿಸಿದ ರೀತಿ, ಜಸ್ಚರ್ಸ್, ಐ ಕಾಂಟ್ಯಾಕ್ಟ್ ಎಲ್ಲ ಸೂಪರ್ಬ್ ಇದೆ. ಭಾಳ ಚೆನ್ನಾಗಿ ಹೇಳಿದ್ದೀರಿ. 9th ಸ್ಟ್ಯಾಂಡರ್ಡ್ನಲ್ಲಿ ಇದ್ದೀರಿ, ತಮಗೆ ತುಂಬ ಭವಿಷ್ಯ ಇದೆ. ಅನೇಕ ಭಾಷಣಗಾರರನ್ನು ನೀವು ಕೇಳಬೇಕಾಗತ್ತೆ. ಒಂದು ಅದ್ಭುತ ಭಾಷಣಗಾರ್ತಿ ತಾವು ಆಗ್ತೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಶ್ರೇಯಸ್ ಕೋಟ್ಯಾನ್ ಸರ್, ನಿಮ್ಮ ಒಂದು ಕಮೆಂಟ್ಸನ್ನು, ಕಾಂಪ್ಲಿಮೆಂಟ್ಸನ್ನು ನಮ್ಮ ಯುಕ್ತ ಅವರಿಗೆ ಕೊಡಬೇಕು. ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಏನಂತ ತುಂಬ ಇಷ್ಟ ಆಯ್ತು ನನಗೆ. ಯಾಕಂತ ಹೇಳಿದರೆ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದರಲ್ಲಿ ಏನಿತ್ತು ನಿಮ್ಮ ಪ್ರೊನೌನ್ಸಿಯೇಷನ್. ಸೊ ಕನ್ನಡ ಮತ್ತು ಸಂಸ್ಕೃತ ಎರಡನ್ನೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ನೀವು ಪ್ರೊನೌನ್ಸ್ ಮಾಡ್ತೀರಿ, ಆ್ಯಂಡ್ ದಟ್ಸ್ ರಿಯಲಿ ಅ ವೆರಿ ಗುಡ್ ಸ್ಟ್ರೆಂತ್ ಆಫ್ ಯುವರ್ಸ್. ಅದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ಮತ್ತು ತುಂಬ ಕ್ಯಾಶುವಲ್ ಆಗಿ ನೀವು ಮಾತಾಡೋದಿಲ್ಲ. ದಿಸ್ ಆರ್ ಆಲ್ ಎಕ್ಸ್ಟ್ರಾರ್ಡಿನರಿ ಸ್ಟ್ರೆಂತ್. ಬಟ್ ಕೆಲವು ಪಾಯಿಂಟ್ಸ್ಗಳನ್ನು ನಾನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಪ್ರತಿಯೊಂದು ಟಾಪಿಕ್ಗೂ ಅದರದ್ದೇ ಆದಾಗಿರುವಂಥ ಒಂದು ಭಾವನೆ ಇರ್ತದೆ. ಈಗ ನನ್ನ ಸಂಸ್ಕೃತಿ, ನನ್ನ ಪರಂಪರೆ ಅಂತ ಹೇಳುವಂಥದ್ದು ಅದು ತುಂಬ ಸೀರಿಯಸ್ ಆಗಬೇಕು ಅಂತಲ್ಲ. ಸೊ ನಾವು ಅದನ್ನು ಸ್ವಲ್ಪ ಕ್ಯಾಶುವಲ್ ಆಗಿ ಹೇಳ್ಬೋದು, ಯಾಕಂದರೆ ನನ್ನದು ಅನ್ನೋದು ಯಾವತ್ತೂ ಪ್ರತಿ ಸಲ ಸೀರಿಯಸ್ ಆಗಬೇಕಂತಿಲ್ಲ. ಸೊ ನಿಮ್ಮಲ್ಲಿ ಸ್ವಲ್ಪ ಸೀರಿಯಸ್ ಇನ್ಕ್ಲಿನೇಷನ್ ಇತ್ತು, ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅದಕ್ಕೆ ಬೇರೆ ಭಾವನೆಗಳನ್ನು ಕೊಡಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಅದು ಸ್ವಲ್ಪ ಹ್ಯಾಪಿಯಾ ಅಥವಾ ಒಂದು ನ್ಯಾಚುರಲ್ ಫೀಲಿಂಗ್ಸ್ಗಳನ್ನು ನೀವು ಇನ್ನೂ ಹೆಚ್ಚು ತರಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಒಳ್ಳೇದಾಗ್ತದೆ ಅಂತ ಅಂದ್ಕೊಳ್ತೇನೆ. ಮತ್ತು ಸ್ವಲ್ಪ ನನಗೆ ನಿಮ್ಮದು ಕಾನ್ಫಿಡೆನ್ಸ್ ಇತ್ತು, ಹೌದು, ಬಟ್ ಸ್ವಲ್ಪ ಒಂದು ರೀತಿ ಹಿಂಜರಿಕೆ ಇತ್ತು ಶಬ್ದಗಳ ಪ್ರಯೋಗದಲ್ಲಿ. ಮೇ ಬಿ ನೀವು ಕ್ಯಾಮರಾವನ್ನು ಫಸ್ಟ್ ಟೈಮ್ ಫೇಸ್ ಮಾಡೋದ್ರಿಂದ ಅದಾಗಿರ್ಬೋದು. ಸೊ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ನೆಕ್ಸ್ಟ್ ರೌಂಡಿಗೆ ನೀವು ಹೋಗೋದಂತ ಆದರೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ಅದನ್ನು ತುಂಬ ವೈಡರ್ ಆ್ಯಂಗಲಲ್ಲಿ ನೀವು ಮಾತಾಡಿದ್ರಿ, ಓಕೆ. ಬಟ್ ಅದರ ನೆಕ್ಸ್ಟಿಗೆ ನಮ್ಮ ಇಮಿಡಿಯೇಟ್ ಆಗಿಯೂ ಕೂಡ ಕೆಲವು ಸಂಸ್ಕೃತಿ ಇರ್ತದೆ. ಅಂದರೆ ಏನಂತ ಹೇಳಿದರೆ ತುಂಬ ಕಾನ್ಸ್ಟೆಂಟ್ ಅಲ್ಲ ಅದು. ಸಂಸ್ಕೃತಿ ಅನ್ನೋದು ಈ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಇವಾಲ್ವ್ ಆಗ್ತಿರುವಂತಹ ಟರ್ಮ್. ಯಾಕಂದರೆ ಸರ್ ಹೇಳಿದರು, ನಾವು ಹಿಂದಿದ್ದ ಸಂಸ್ಕೃತಿಯನ್ನು ನಾವು ಕಾಡಲ್ಲಿದ್ವಿ, ಬಟ್ ನಾವು ಕಾಡಲ್ಲಿ ಈಗ ಬದುಕ್ತಿಲ್ಲ ಅಲ್ಲ, ನಾವು ಅದನ್ನು ಚೇಂಜ್ ಮಾಡ್ತಾ ಬರ್ತಿದ್ದೇವೆ. ಸೊ ಸಂಸ್ಕೃತಿಯು ಕೂಡ ಒಂದು ಟ್ರಾನ್ಸ್ಫಾರ್ಮೇಟಿವ್ ಆಗಿ ಅದನ್ನು ನಾವು ನೋಡುವಂತಹ ಒಂದು ಅವಶ್ಯಕತೆ ಇದೆ, ಅದನ್ನು ಸ್ಟ್ಯಾಗ್ನೆಂಟ್ ಅಲ್ಲ. ಸೊ ನಾವು ಪ್ರತಿ ಸಲ ಹಿಂದಕ್ಕೆ ಹೋಗಬೇಕಂತಿಲ್ಲ, ಹಿಂದಿನ ಒಳ್ಳೆಯ ಅಂಶಗಳನ್ನು ತಗೊಂಡು ನಾವು ಮುಂದಕ್ಕೆ ಹೋಗಲಿಕ್ಕೆ ಪಾಸಿಬಿಲಿಟಿ ಇರ್ತದೆ. ಅಂದರೆ ಟ್ರೆಡಿಷನ್ ಮತ್ತು ಮಾಡರ್ನಿಟಿ ಎರಡರ ಒಂದು ಮಿಕ್ಸ್ ನಮಗೆ ಇವತ್ತಿನ ಸಿಚುವೇಶನಲ್ಲಿ ಅಗತ್ಯ ಇದೆ. ಇದು ಎಲ್ಲ ವಿಷಯಕ್ಕೂ ಕೂಡ ಹೌದು. ಸೊ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಇನ್ನು ನೆಕ್ಸ್ಟ್ನ ಸ್ಪೀಚ್ಗಳಿಗೆ ನೀವು ಪ್ರಿಪೇರ್ ಆಗಿ. ಸೊ ಯುಕ್ತ, ನಿಮ್ಮಲ್ಲಿ ತುಂಬ ಪೊಟೆನ್ಷಿಯಲ್ಸ್ ಇದೆ, ನೀವು ಇನ್ನೂ ಉತ್ತಮ ವಾಗ್ಮಿ ಆಗಲಿಕ್ಕೆ ಪಾಸಿಬಿಲಿಟೀಸ್ ಅನ್ನಿದೆ. ಸೊ ಹಾಗಾಗಿ ನಿರಂತರವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ತೀರ್ಪುಗಾರರ ಅಭಿಪ್ರಾಯವನ್ನ ಕೇಳಿದ್ದೇವೆ. ತೀರ್ಪುಗಾರರಿಗೆ ನಾನು ಕೇಳುವಂಥದ್ದು, ನಮ್ಮ ಕಾಂಟೆಸ್ಟೆಂಟ್ನ ಬಗ್ಗೆ, ಇವರು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತಾ ಇದ್ದಾರಾ ಅಥವಾ ವೇಟಿಂಗ್ ಲಿಸ್ಟ್ಗೆ ಹೋಗ್ತಾ ಇದ್ದಾರಾ? ಯುಕ್ತ, ನಾವು ನಿಮ್ಮನ್ನು ಸ್ವಲ್ಪ ಟೈಮಿಗೆ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೇವೆ. ಎಂಡಲ್ಲಿ ನಾವು ರಿಸಲ್ಟ್ ನಿಮಗೆ ತಿಳಿಸ್ತೇವೆ. ಥ್ಯಾಂಕ್ ಯು. ಓಕೆ, ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್. ನೀವು ನಿಮಗೆ ಒಳ್ಳೆ ರೀತಿಯ ಕಾಂಪ್ಲಿಮೆಂಟ್ಸನ್ನು ಕೊಟ್ಟಿದ್ದಾರೆ. ಕಾಂಪ್ಲಿಮೆಂಟ್ಸ್ ಅಂತ ಹೇಳುವಂಥದ್ದು ಮುಖ್ಯ ಆಗಿರ್ತದೆ. ಸೊ ಆಲ್ ದ ಬೆಸ್ಟ್ ಕೂಡ. ಹೇಗೆ ಮುಂದಿನ ವೇಟಿಂಗ್ ಲಿಸ್ಟಲ್ಲಿ ನೀವು ಏನು ಸೆಲೆಕ್ಟ್ ಆಗ್ತೀರಾ ಇಲ್ವಾ ನೋಡೋಣ. ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್.